ಹಲೋ ಎವ್ರಿವನ್, ವೆಲ್ಕಮ್ ಯು ಆಲ್ ಟು ಮೈ ಯೂಟ್ಯೂಬ್ ಚಾನೆಲ್. ಗೈಸ್, ಇವತ್ತು ನಾವು ಹೋಗ್ತಾ ಇರೋದು ಉಡುಪಿಯಿಂದ ಕುಮಟಕ್ಕೆ. ರೀಸೆಂಟಾಗಿ ಸುಷ್ಮನ್ ಎಂಗೇಜ್ಮೆಂಟ್ ಆಯಿತು. ಇವತ್ತು ಅವಳ ಕಸಿನ್ ಸಿಸ್ಟರ್ ಗಾಯತ್ರಿ ಎಂಗೇಜ್ಮೆಂಟು. ಅವಳು ಕೂಡ ನಮ್ಮ ರೂಮಲ್ಲೇ ಇರೋದು. ಹಾಗೆಯೇ ನನಗೆ ಕೂಡ ಸ್ಟಡಿ ಹಾಲಿಡೇ ಸ್ಟಾರ್ಟ್ ಆಯಿತು. ಅವಳ ಎಂಗೇಜ್ಮೆಂಟ್ ಅಟೆಂಡ್ ಆಗಿ ಅಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗಲಿಕ್ಕೆ ನಾವು ಉಡುಪಿಯಿಂದ 7:30 ಟ್ರೈನಿಗೆ ಹೊರಟಿದ್ವಿ. ಹಾಗೆ ಕುಮಟ ರೀಚ್ ಆಗುವಾಗ ಅರೌಂಡ್ 11 ಆಗಿತ್ತು. ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕಂತ ಗಾಯತ್ರಿ ತಮ್ಮ ಬಂದಿದ್ದ. ತೋಟಗಳ ಮಧ್ಯ ಅವ್ರ ಮನೆಗೆ ಹೋಗುವಾಗ ಅಂತೂ ಮಸ್ತ್ ಎಕ್ಸ್ಪೀರಿಯನ್ಸ್. ಹಾಗೆ ಗಾಯತ್ರಿ ಲೆಮನ್ ಜ್ಯೂಸ್ ಮಾಡಿ ಕೊಟ್ಟಿದ್ಲು. ನೋಡಿ ಗೈಸ್, ನಮ್ಮ ವ್ಲಾಗರ್ನವರು ರಿಂಗ್ ಸೆರೆಮನಿಗೆ ಬಂದು ಬಟ್ಟೆ ಬಿಡ್ತಾ ಕೂತಿದ್ದಾರೆ. ಇಲ್ಲಿ ಹಾಕೊಳಕ್ಕೆ ಬಟ್ಟೆ ಇಲ್ಲ ಅಂತ ಹೇಳ್ತಾಳೆ ಆಗ್ಲಿಂದ. ನಂಗೊಂದು ಬಟ್ಟೆ ಕೊಡ್ತು ತಲೆ ಕೆಟ್ಟರೆ ಬೋರ್ಸಾಗಿ ಈ ಒಂದು ಬಟ್ಟೆ ಕೊಡ್ತಿದ್ದೆ. ನೋಡಿದ್ರೆ ಅದನ್ನು ಬಿಡ್ತಾ ಕುಂತಿದ್ದಾರೆ. ಬೇರೆ ಕೆಲಸ ಇಲ್ಲ ಇವರಿಗೆ. ಪಾಪ ಅವ್ರ ಜೊತೆ ಹೆಲ್ಪ್ ಮಾಡ್ಬೇಕು ನೀವು ಅವರಿಗೂ, ಗೊತ್ತೈತಲ್ಲ. ನೀನು ಬರೀ ಕೂತ್ಕೊಂಡು ತಿನ್ನೋದು ನೋಡು ನೀನು. ಹಾಗೆಯೇ PUC ಮುಗಿದ್ಮೇಲೆ ನಾನು ಕಂಪ್ನಿ ವರ್ಕಿಗೆ ಸೇರಿಕೊಂಡಿದ್ದೆ. ಆ ಟೈಮಲ್ಲಿ ಫ್ರೆಂಡ್ ಆದದ್ದು ಸವಿತಾ. ಇವಳು ಮದುವೆಗೂ ಬರೋಕ್ಕಾಗಿರಲಿಲ್ಲ ನನಗೆ, ಹಾಗೆ ಪಾಪು ನಾಮಕರಣಕ್ಕೂ ಬರೋಕ್ಕಾಗಿರಲಿಲ್ಲ. ಆ ಟೈಮಲ್ಲೇ ನನಗೆ ಎಕ್ಸಾಮ್ ಇತ್ತು. ಸೊ ಗಾಯತ್ರಿ ಮನೆ ಹತ್ರನೇ ಇವ್ರ ಮನೆ ಆಗಿರೋದ್ರಿಂದ ಫಸ್ಟ್ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂದಿದ ತಕ್ಷಣ ನನಗೆ ಕಾಲ್ ಮಾಡಿ ಮನೆಗೆ ಬರ್ಲಿಕ್ಕೆ ಹೇಳಿದ್ಲು. ಹಾಗೆಯೇ ಇವ್ರ ಮದುವೆಗೆ ನಾನು ಅಟೆಂಡ್ ಆಗಿರಲಿಲ್ಲ. ಹಾಗಾಗಿ ನೋಡಲಿಕ್ಕೆ ಅಂತ ಹೇಳಿ ವೆಡ್ಡಿಂಗ್ ಆಲ್ಬಮ್ ಕೊಟ್ಲು. ಇದರಲ್ಲಂತೂ ಅವ್ರ ಪ್ರೀ ವೆಡ್ಡಿಂಗ್ ಶೂಟ್ ಅಂತೂ ಸಖತ್ ಇಷ್ಟ ಆಯಿತು. ಕ್ಯೂಟ್ ಕಪಲ್ ಕ್ಯೂಟಾಗಿ ಕಾಣಿಸ್ತಾ ಇದ್ರು. ಹಾಗೆಯೇ ನನಗೆ ವೆಡ್ಡಿಂಗ್ ಫೋಟೋಸ್ ಎಲ್ಲ ನೋಡುವಾಗ ತುಂಬಾ ಮಿಸ್ಸಿಂಗ್ ಫೀಲ್ ಆಗ್ತಾ ಇತ್ತು. ನನ್ನ ಕಂಪನಿ ಫ್ರೆಂಡ್ಸ್ ಎಲ್ಲರೂ ಕೂಡ ಅಟೆಂಡ್ ಆಗಿದ್ದರು. ನಾನೊಬ್ಳಲ್ಲಿ ಮಿಸ್ ಆಗಿದ್ದೆ. ಅವ್ರ ಮನೇಲಿ ಒಬ್ಳು ಕ್ಯೂಟ್ ಗರ್ಲ್ ಇದ್ದಾಳೆ, ಅವ್ರ ಭಾವನ ಮಗಳು. ಎಷ್ಟು ಕ್ಯೂಟಾಗಿ ನಾ ಆಲ್ಬಮ್ ನೋಡುವಾಗಲ್ಲ ಅದು ಯಾರು ಅಂತ ಹೇಳಿ ರೆಕಗ್ನೈಸ್ ಮಾಡ್ತಾ ಇದ್ಲು. ನೆಕ್ಸ್ಟ್ ಅರೌಂಡ್ 2 ಅನ್ನುವಾಗ ಭಾರತಿ ಆ್ಯಂಡ್ ಸುಷ್ಮಾ ಜಾಯ್ನ್ ಆದರು. ನಾವು ಅಲ್ಲೇ ಇರೋದ್ರಿಂದ ಅವರು ಕೂಡ ಅಲ್ಲೇ ಫಸ್ಟಿಗೆ ಬಂದರು. ಹಾಗೆಯೇ ಸವಿತಾ ನಮಗೆಲ್ಲ ಊಟದ ಅರೇಂಜ್ ಮಾಡಿದ್ಲು. ನಾನು ಬರ್ತೀನಿ ಅನ್ನೋದಕ್ಕೆ ಸ್ಪೆಷಲಿ ಅವಳು ಚಿಕನ್ ಮಾಡಿಸಿದ್ಲು. ಸೊ ನಂಗೆ ತುಂಬಾ ಪರ್ಸ್ನಲಿ ಇಷ್ಟ ಆಯಿತು. ಸೊ ಅವ್ರ ಮನೇಲೆ ಊಟ ಮಾಡಿದೆ ಆ ದಿನ. ನೆಕ್ಸ್ಟ್ ಅಲ್ಲಿಂದ ರಿಟರ್ನ್ ಬರುವಷ್ಟರಲ್ಲಿ ಗಾಯತ್ರಿದು ಕೂಡ ಊಟ ಆಗಿತ್ತು. ಹಾಗೆ ಅವಳಿಗೆ ಸಿಂಪಲ್ ಆಗಿ ನಾನೇ ಮೇಕಪ್ ಮಾಡಿದೆ. ನೆಕ್ಸ್ಟ್ ಹಾಫ್ ಆನ್ ಅವರಲ್ಲಿ ಹುಡುಗನ ಕಡೆಯವರೆಲ್ಲ ಬಂದರು. ಇವರಲ್ಲಿ ಈಗಲೂ ಕೂಡ ಗೌಡ್ರ ಪದ್ಧತಿ ಇದೆ. ಅಂದರೆ ಊರಿಗೆ ಒಬ್ರು ಗೌಡ್ರು ಅಂತ ಇರ್ತಾರಲ್ಲ, ಅವ್ರ ಮುಂದೆನೇ ಎಲ್ಲ ಕಾರ್ಯ ಆಗಲಿ ಎಲ್ಲ ಒಪ್ಪಿಗೆ ಪಡೆಯೋದಾಗಲಿ ಎಲ್ಲ ನಡೆಯುತ್ತೆ. ಸೊ ಅದೆಲ್ಲ ಆದಮೇಲೆ ಗಾಯತ್ರಿ ಅಂತೂ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿಬಿಟ್ಲು. ಸೊ ಅವಳನ್ನು ರೇಗಿಸ್ಕೊಂಡು ನಾವೆಲ್ಲ ನಗಿಸ್ತಾ ಇದ್ವಿ. ನೆಕ್ಸ್ಟ್ ಅಲ್ಲಿ ಹುಡುಗನ ಮನೆಯವರೆಲ್ಲ ಬಂದು ಹೂ ಮುಡ್ಸೋ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ರು. ಬಟ್ ಗಾಯತ್ರಿ ಅಂತೂ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿ ಅಳ್ತಾ ಇದ್ಲು. ನಾವೆಲ್ಲರೂ ಕೂಡ ಎಂಗೇಜ್ಮೆಂಟೆಲ್ಲ ಈ ಥರ ಹತ್ರ ನೆಕ್ಸ್ಟ್ ಮದುವೆ ಟೈಮಲ್ಲಿ ಯಾವ ಥರ ಅಂತೆಲ್ಲ ಹೇಳಿ ರೇಗಿಸ್ಕೊಂಡು ನಗಿಸ್ಲಿಕ್ಕೆಲ್ಲ ಟ್ರೈ ಮಾಡ್ತಾ ಇದ್ವಿ. ಬಟ್ ಆಲ್ಮೋಸ್ಟ್ ಅವಳ ಲುಕ್ ಅಂತೂ ಹೋಗ್ಬಿಟ್ಟಿತ್ತು. ಹೊತ್ತು ಕಣ್ಣೆಲ್ಲ ಒಂಥರ ಲುಕ್ಕೇ ಚೇಂಜ್ ಆಗಿಬಿಟ್ಟಿತ್ತು. ಎಂಗೇಜ್ಮೆಂಟ್ ಆಗುವಾಗ ಅಂತೂ ಫೋಟೋ ಶೂಟ್ ಎಲ್ಲ ನಡೀತಾ ಇರತ್ತೆ. ಸೊ ನಾವೆಲ್ಲರೂ ಕೂಡ ಮುಂದೆ ನಿಂತೋಳಿ ಸ್ಮೈಲ್ ಮಾಡ್ಲಿಕ್ಕೆ ಹೇಳ್ತಾನೆ ಇದ್ವಿ. ಮತ್ತೆ ಚೆನ್ನಾಗಿ ಬರಲ್ಲ ಫೋಟೋದಲ್ಲಿ ಅಂತಲ್ಲ. ಫೈನಲಿ ಎಂಗೇಜ್ಮೆಂಟ್ ಎಲ್ಲ ಆಯಿತು. ಹಾಗೆ ಕೇಕ್ ಎಲ್ಲ ಕಟ್ ಮಾಡಿಸಿದ್ರು. ಈ ಒಂದು ಸಂಭ್ರಮನ ಎಲ್ರಿಗೂ ಬಾಳೆಹಣ್ಣು ಹಾಗೆ ಸಕ್ಕರೆ ಕೊಟ್ಬಿಟ್ಟು ಸಿಹಿ ಹಂಚಿದ್ರು. ನೆಕ್ಸ್ಟ್ ಅಲ್ಲಿ ಸ್ನ್ಯಾಕ್ಸ್ ಆ್ಯಂಡ್ ಟೀ ಕಾಫಿ ಎಲ್ಲ ಇತ್ತು. ಅದಾದ ನಂತರ ಹುಡುಗನ ಕಡೆಯಿಂದ ಕೊಟ್ಟಿದ್ದ ಸಾರಿ ಉಟ್ಬಿಟ್ಟು ಅವರನ್ನು ಕಳಿಸ್ಕೊಡೋ ಒಂದು ಸಂಪ್ರದಾಯ. ನಾವಂತೂ ರೇಗಿಸ್ಕೊಂಡಿದ್ವಿ. ಫೈನಲಿ ಗಾಯು ಬಾಯ್ ಮಾಡಿದ್ಲು. ನೆಕ್ಸ್ಟಲ್ಲಿ ಅವ್ರಿಗೆ ಕಳಿಸ್ಕೊಟ್ಬಿಟ್ಟು ನನಗೆ ಮತ್ತು ಬ್ರೋಗೆ ಅವ್ರ ಮನೇಲೇ ಇರ್ಲಿಕ್ಕೆ ಹೇಳಿದ್ರು. ನನ್ನ ಬ್ರೋಗೆ ನೆಕ್ಸ್ಟ್ ಡೇ ವರ್ಕಿಂಗ್ ಇರೋದ್ರಿಂದ ಅವ್ನು ಹೊರಟ, ನಾನು ಅವ್ರ ಮನೇಲೇ ಇದ್ದೆ. ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.